ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ಇನ್ನೇ ಶ್ರಾವಣ ಹತ್ರ ಬರ್ತಾ ಇದ್ದಂಗೆ ಲಕ್ಷ್ಮಿಗೆ ಸೀರೆ ಯಾವ ರೀತಿ ಉಡಿಸ್ಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀರ. ಅವ್ರಿಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ನಾನಿಲ್ಲಿ ಒಂದು ಮಾರಷ್ಟು ಸ್ಯಾರಿನ ನಾನು ಅಳತೆಗೆ ಬಿಟ್ಕೊಂಡು ಮಿಕ್ಕಿದ್ನೆಲ್ಲನೂ ನರಿಗೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಮಾರ್ಕೊಂಡಷ್ಟು ನಮಗೆ ನರಿಗೆಗಳು ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ನನಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಕೆಳಗಡೆನೆ ಹಾಕೊಂಡು ನೀಟಾಗಿ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಒಂದೊಂದನ್ನೇ ನಾವು ಜೋಡಿಸ್ಕೊಳ್ಬೇಕಾಗುತ್ತೆ. ನರಿಗೆಗಳೆಲ್ಲ ನೀಟಾಗಿ ಬರಬೇಕು, ಸ್ಟಿಫಾಗಿ ಕೂರಬೇಕು ಅಂದರೆ ಒಂದು ಪಿನ್ ಸಹಾಯದಿಂದ ಅದನ್ನ ನಾನು ಏನು ಬಾರ್ಡ್ರ್ ಬರುತ್ತಲ್ವ, ಆ ಎಂಟ್ರಿ ಏನು ಬರುತ್ತೆ, ಬಾರ್ಡ್ರ್ ಎಂಟ್ರೆನ್ಸ್ ಇರುತ್ತಲ್ಲ, ಅಲ್ಲಿಗೆ ಎಲ್ಲ ನೀಟಾಗಿ ಅಳತೆ ಮಾಡಿಕೊಂಡು ಪಿನ್ನಲ್ಲಿ ನಾನು ನೀಟಾಗಿ ಲಾಕ್ ಮಾಡ್ಕೊಳ್ಬಿಡ್ತೀನಿ. ಈ ಥರ ಲಾಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಬಾರ್ಡ್ರ್ ಹಿಂದೆ ಮುಂದೆ ಆಗೋದಿಲ್ಲ. ಬೇಗ ಕೂಡ ನಾವು ಸ್ಯಾರಿ ಉಡಿಸ್ಬಿಡ್ಬೋದು. ಸ್ಯಾರಿ ಈ ವರ್ಷವೂ ಪ್ರತಿಯೊಬ್ಬರು ಬೇರೆ ಬೇರೆ ಥರ ಉಡಿಸ್ಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀರ. ಆದರೆ ಒಂದು ಕಡೆ ಕಾಲು ಹಾಕೋದಕ್ಕೆ ಸೆರಗು ಚೆನ್ನಾಗಿ ಬರುತ್ತೆ, ಇನ್ನೊಂದು ಕಡೆ ಕಾಲು ಹಾಕೋದಕ್ಕೆ ಸೆರಗು ಎಕಡೆಯಿಂದ ತೊಗೊಳೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತವಾಗೂ ಇದರಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತಿಳ್ಕೊಂಡಾಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಲ್ರೆಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ ಯು. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ನೋಡ್ತಾ ಇರೋ ಹಾಗೆ ಎಲ್ಲ ಪ್ರತಿಯದು ಏನು ನಾವು ನರಿಗೆಯೆಲ್ಲ ಹಿಡ್ದಿರೋದನ್ನೆಲ್ಲ ನೀಟಾಗಿ ತೊಗೊಂಡು ನಾನು ಇವಾಗ ಸೇಫ್ಟಿ ಪಿನ್ನಲ್ಲಿ ನೀಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ನರಿಗೆಗಳು ಇನ್ನೂ ಚೆನ್ನಾಗಿ ನೀವು ಹಾಕ್ಕೊಳ್ಬೇಕು ಅಂದರೆ ಐರನ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಟ್ರೈಟ್ನರಿಂದನೂ ಸಹ ನೀವು ನರಿಗೆಗಳನ್ನ ನೀಟಾಗಿ ಮಾಡ್ಕೊಳ್ಬಿಡ್ಬೋದು. ನಾವು ಕೈ ಸಹಾಯದಿಂದನೇ ನೀಟಾಗಿ ನಮ್ಮ ಕೈಯಲ್ಲಿ ಒಂದ್ಸತಿ ಎಳೆದ್ರೇ ಆ ನರಿಗೆ ಹಾಗೆ ಕೂರುತ್ತೆ, ಅಷ್ಟು ಸ್ಟಿಫ್ನೆಸ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮಗೆ ವಿಡ್ತು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಒಂದು ಅಳತೆ ತೊಗೊಂಡು ನಮ್ಮ ಬಿನ್ಗೆ ಸೈಜ್ ಎಷ್ಟಿರುತ್ತೆ ಅಷ್ಟು ಅಳತೆಗೆ ನಾನಿಲ್ಲೊಂದು ಮಧ್ಯದಲ್ಲೊಂದು ಪಿನ್ ಹಾಕ್ಕೊಂಡಿದ್ದೀನಿ. ಮೇನ್ ಪಾರ್ಟ್ ಅಂದರೆ ಇದೆ, ನಾವು ಸೀರೆ ಉಡಿಸ್ಬೇಕಾದ್ರೆ ನಾವು ಕೈ ಭುಜದೆಲ್ಲ ಯಾವ ರೀತಿ ಮಾಡೋದನ್ನ ತುಂಬ ಯೋಚನೆ ಮಾಡ್ತಾಯಿದ್ರೆ ಅವ್ರಿಗೆ ಇದು ತುಂಬ ಈಸಿ ಆಗುತ್ತೆ. ನೀವು ಯಾವ ಬಿನ್ಗೆ ತೊಗೊಂಡಿದ್ದೀರೋ ಆ ಬಿನ್ಗೆ ಒಂದು ಮೊಳ ಅಷ್ಟು ಒಂದು ಕೋಲ್ ತೊಗೊಂಡು ಅದನ್ನು ಹೀಗೆ ನೀಟಾಗಿ ಕತ್ತಿಗೆ ಕಟ್ಕೊಬೇಕಾಗುತ್ತೆ. ಇಲ್ಲಾಂದರೆ ಮುಂದ್ಗಡೆನೂ ಒಂದು ಕೋಲ್ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ, ಒಂದೇ ಕೋಲಲ್ಲಿ ಕಟ್ಟಬೇಕು ಅಂತ ನಾನಿಲ್ಲಿ ಟ್ರೈ ಮಾಡಿರೋದು. ಇವಾಗ ಇದು ನಾವು 2 ಕೋಲ್ ಏನು ಕಟ್ಟಿರೋದು ಅಂದರೆ ನಾವು ಹ್ಯಾಂಡ್ಸ್ ಬರುತ್ತಲ್ಲ ಅದರಲ್ಲಿ ಆಲ್ರೆಡಿ ಒಂದು ದಾರ ಕೊಟ್ಟಿರ್ತಾರೆ. ಆ ದಾರನ ಇದರೊಳಗಡೆ ಹಾಕ್ಕೊಂಡು ಕೂಡ ನೀವು ಹಾಗೆ ಸೀರೆ ಉಡಿಸಿ ರೆಡಿ ಮಾಡಿಬಿಡ್ಬೋದು. ಬಟ್ ಏನಾಗುತ್ತೆ ಅಂದರೆ ನಾವು ದಾರ ಅದರಲ್ಲೇ ಹಾಕಿ ಬಿಟ್ಟರೆ ವೆಯ್ಟ್ ಜಾಸ್ತಿ ಆದ ಹಾಗೆ ಬಿನ್ಗೆಗೆ ನಾವು ಕಟ್ಟಿರುವಂಥ ಕೈ ಬಂದ್ಬಿಟ್ಟು ಸ್ವಲ್ಪ ಲೂಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಕೈನ ಸ್ಟಿಫ್ನೆಸ್ ಆಗಿ ಇಟ್ಟರೆ ನಮಗೆ ಬ್ಯಾಂಗಲೆಲ್ಲ ಹಾಕೋದಕ್ಕೆ, ಏಕೆಂದರೆ ಬ್ಯಾಂಗಲೆಲ್ಲ ಭಾರ ಇರುತ್ತಲ್ವ, ಅದಕ್ಕೋಸ್ಕರ ಅದು ಕೈ ಅಳ್ಳಾಡಬಾರ್ದು ಅಂತ ಒಂದು ಸ್ಟಿಫಾಗಿರಲಿ ಅಂತ ನೀಟಾಗಿ ಅದ್ರ ಜೊತೆಗೆ ಒಂದು ಸೂಜಿ ದಾರ ತೊಗೊಂಡ್ಬಿಟ್ಟು ಒಂದು 2-3 ನಾಟ್ ಹಾಕ್ಬಿಟ್ಟು ಅದನ್ನ ಟೈಟ್ ಮಾಡ್ಕೊಂಬಿಟ್ರೆ ನಮಗೆ ಕೈ ಕೂಡ ಅಯ್ಯೋ ಬೀಳುತ್ತಾ ಇಲ್ವಾ ಅಲ್ಗಾಡುತ್ತಾ ಅನ್ನೋದು ಒಂದು ಯೋಚನೆ ಬರೋದಿಲ್ಲ. ನಾವು ಸ್ವಲ್ಪ ಸೆಕ್ಯೂರ್ ಆಗಿರ್ಬೋದು ನೀಟಾಗಿ ಮಾಡಿದ್ದೀವಿ ಅಂತ. ಅದಕ್ಕೋಸ್ಕರ ಇಲ್ಲಿ ಸೂಜಿ ದಾರದಿಂದ ನೀಟಾಗಿ ಹೊಲ್ಕೊಳ್ತಾ ಇದ್ದೀನಿ. ಎರಡೂ ಕಡೆನೂ ನೀಟಾಗಿ ಹೊಲ್ಕೊಂಡು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ರೆಡಿಮೇಡು ನಾವು ಆಲ್ಮೋಸ್ಟ್ ಈಗ ಇದರಲ್ಲೇ 2 ಭುಜದ್ದು ಸಹ ಬರುತ್ತೆ. ನಾನು ಸಿಂಗಲ್ಲು ಹ್ಯಾಂಡ್ ಮಾತ್ರ ತೊಗೊಂಡಿರೋದು. 2 ಭುಜದಿರೋದು ಸಹ ತೊಗೊಳ್ಬೋದು. ಅದಕ್ಕೂ ಸಹ ಸೇಮ್ ಇದೇ ರೀತಿ 2 ಕಡೆನೂ ನಾವು ದಾರ ಹಾಕಿ ಹೊಲ್ಕೊಂಡ್ರೆ ತುಂಬ ಸ್ಟಿಫ್ ಆಗಿರುತ್ತೆ. ನಾನು ಆಲ್ರೆಡಿ ಅದಕ್ಕೆ ಒಂದು ಬ್ಲೌಸ್ ಥರನೇ ಕಾಣೋ ಥರ ಒಂದು ಪೀಸಲ್ಲಿ ನೀಟಾಗಿ ಕವರ್ ಮಾಡಿ ಹೊಲ್ದಿಟ್ಕೊಂಡಿದ್ದೀನಿ. ನಾರ್ಮಲಾಗಿ ಸೂಜಿದಲ್ಲಿ ಹೊಲ್ದಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಯಾವ ಬ್ಲೌಸ್ ಹಾಕ್ತೀವೋ ಅದರಲ್ಲೂ ಸಹ ಇದೇ ರೀತಿಯೇ ನಾವು ಕವರಿಂಗ್ ಮಾಡ್ಕೊಳ್ಬಿಡ್ಬೋದು. ನಾನಿದು ಎಲ್ಲ ಸ್ಯಾರಿಗೂ ನಾವು ಯಾವ್ದಾರ ಬೇರೆ ಸ್ಯಾರಿ ಉಟ್ಟರೂ ಕೂಡ ನಮಗೆ ಮ್ಯಾಚ್ ಆಗಲಿ ಅಂತ ಇಲ್ಲಿ ನಾನೊಂದು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಇದಾದಮೇಲೆ ನಮಗೆ ಸೀರೆ ನೀಟಾಗಿ ಚೆನ್ನಾಗಿ ಕಾಣಬೇಕಲ್ವಾ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ ಪೀಸ್ನ 2 ಕಡೆನೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆ ಕಡೆಯಿಂದ ಅರ್ಧ ಭಾಗ, ಈ ಕಡೆಯಿಂದ ಅರ್ಧ ಭಾಗ ಅಷ್ಟು ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಏನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಿರ್ಬೋದಲ್ವ. ಇದು ನಮ್ಮದು ಏನು ಬಿನ್ಗೆ ಬರುತ್ತಲ್ವ, ಗುಂಡು ಬಿನ್ಗೆ ತೊಗೊಂಡ್ರೆ ಬಟ್ಟೆ ಹಾಕೋ ಅವಶ್ಯಕತೆನೇ ಇಲ್ಲ. ನಮ್ಮದು ಸ್ವಲ್ಪ ಸ್ಮಾಲ್ ಬಿನ್ಗೆ ಆಗಿರೋದ್ರಿಂದ ನೀಟಾಗಿ ಸ್ಯಾರಿ ಉಟ್ಟ ಥರ ಕಾಣಬೇಕಲ್ವ, ಅದಕ್ಕೋಸ್ಕರ ಮಿಡಲ್ಗೆ ನಾನು ಈ ಥರ ಬ್ಲೌಸ್ ಪೀಸ್ನಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ದಾರ ಕಟ್ಟಿರ್ತೀರಲ್ಲ ಅದಕ್ಕೆ ಪಿನ್ ಹಾಕ್ಕೊಂಡು ಕೂರಿಸ್ಕೊಳ್ಬಿಡ್ಬೋದು. ನಾನಿಲ್ಲಿ ಪ್ಲಾಸ್ಟರ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಕವರ್ ಆಗಲಿ ಅಂತ ಹೇಳ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಟ್ಟು ಟೈಟಾಗಿ
ಇದನ್ನು ಮಾಡಿಕೊಂಡು ನೆಕ್ಸ್ಟ್ ಇದಾದಮೇಲೆ ನಮಗೆ ಏನು ನಾವು ಬ್ಲೌಸ್ ಪೀಸ್ ಏನು ಯೂಸ್ ಮಾಡ್ತೀವಿ ಆ ಕಲರರ ಹಾಕ್ಕೊಳ್ಬೋದು. ಇದು ಕಂಪ್ಲೀಟಾಗಿ ಒಂದು ಸ್ಟಿಫ್ನೆಸ್ಸಾಗಿ ಕೂರೋವರೆಗೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕವರ್ ಮಾಡ್ಕೊಳ್ಳೋ ಥರ ಒಂದು ಪ್ಲಾಸ್ಟರ್ ಹಾಕಿ ರೆಡಿ ಮಾಡ್ಕೊಳ್ಳಿ ಫಸ್ಟು. ಇದೆಲ್ಲ ಆದಮೇಲೆ ಇವಾಗ ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಅದನ್ನ ಕವರ್ ಮಾಡೋದಕ್ಕೆ. ನಾವಿಲ್ಲಿ ಕೆಳಗಡೆ ನಮ್ಮದು ಬ್ಲೌಸದು ಏನು ಕೆಳಗಡೆ ನಾವು ಇಡ್ತಾ ಇದ್ದೀವಲ್ಲ ಅದು ಬಿನ್ಗೆ ತಳಭಾಗಕ್ಕೆ ಟೈಟಾಗಿ ಬರಬೇಕು. ಏಕೆಂದರೆ ಬಾಡಿ ನೀಟಾಗಿ ನಮಗೆ ಬಾಡಿ ಥರ ಶೇಪ್ ಕಾಣಬೇಕು ಅಂದರೆ ಕೆಳಗಡೆ ಇರೋದ್ರಿಂದ ನಾವು ನೀಟಾಗಿ ಎಳೆದು ಹಿಂದ್ಗಡೆಗೆ ಪಿನ್ ಮಾಡಬೇಕಾಗುತ್ತೆ. ಆವಾಗಲೇ ನಮಗದು ನೀಟಾಗಿ ಶೇಪ್ ಥರ ಕೂರುತ್ತೆ. ಸ್ಯಾರಿ ಉಟ್ಟರೆ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಾ ಇರೋಕ್ಕೆ ನೋಡಿ ಈ ಥರ ಸ್ವಲ್ಪ ಅದನ್ನು ಟೈಟಾಗಿ ಎಳೆದು ನಾವು ಹಿಂದ್ಗಡೆ ನಾವು ಪಿನ್ ಫಸ್ಟು ಅದನ್ನೇ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ಮೇಲ್ಗಡೆದು ಕಂಪ್ಲೀಟ್ ಮಾಡೋಕ್ಕೆ ಒಂದು ಬಿನ್ಗೆ ಸೀರೆ ಉಡ್ಸಿದ್ರೆ ಬಿನ್ಗೆಗೆ ಹೇಗೆ ನಮಗೆ ಅಂದವಾಗಿ ಚೆನ್ನಾಗಿ ಕಾಣಂಗೆ ಮಾಡ್ಬೋದು ಅನ್ನೋದು ಇದು ಒಂದು ಪ್ರೊಸೀಜರ್. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಬರುತ್ತೆ. ಸ್ಟ್ಯಾಂಡು ಕೂಡ ಬಳಸ್ಬೋದು. ನಾವಿಲ್ಲಿ ಯಾವುದೇ ರೀತಿ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ, ಸ್ಟ್ಯಾಂಡ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಬೌಲ್ಗೆ ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ಮೇಲ್ಗಡೆಗೆ ನಮಗೆ ಲೆಂತ್ ಎಷ್ಟು ಬೇಕು, ನಮಗೆ ಸ್ಯಾರಿ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ನಾನಿಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಬಿಟ್ಕೊಂಡು ಮಿಕ್ಕಿನೆಲ್ಲ ನಾವೇನು ಸೆರಗು ಪಾಟೆಲ್ಲ ಏನಿದೆ ಅದೆಲ್ಲ ಸೈಡ್ಗೆ ಹಾಕ್ಕೊಂಡು ಅಳತೆ ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಲ್ಲಿ ಇಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೀವು ಪಿನ್ನೆಲ್ಲ ಬಿಚ್ಚಕ್ಕೆ ಹೋಗಬೇಡಿ. ಫಸ್ಟು ಅಳತೆ ನೋಡಿಕೊಂಡು ನಮ್ಗೆ ಎಷ್ಟು ಅಳತೆ ಬೇಕೋ ಅಲ್ಲಿವರೆಗೂ ಇಟ್ಕೊಂಡು ಅದನ್ನೆಲ್ಲ ನಾವು ನೀಟಾಗಿ ಒಂದು ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಎಷ್ಟು ಅಳತೆ ನೋಡಿಕೊಂಡು, ಯಾಕೆಂದರೆ ಒಂದ್ಸತಿ ಟ್ಯಾಗ್ ಮಾಡಿದ್ಮೇಲೆ ನಮಗೆ ಮತ್ತೆ ಅದನ್ನು ಲೂಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇವಾಗ ಇದನ್ನೆಲ್ಲ ನಾವು ನೀಟಾಗಿ ಪಿನ್ನನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ಅಳತೆ ಎಷ್ಟು ಬೇಕು ಸ್ಪ್ರೆಡ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬಾರ್ಡ್ರ್ ನೀಟಾಗಿ ಒಂದೇ ಸಮ ಇಟ್ಟಿರೋದ್ರಿಂದ ನಮಗೆ ಮೇಲೆ ಕೆಳಗಡೆ ಏನೂ ಆಗಿರೋದಿಲ್ಲ. ನಮಗೆ ಲೆಂತ್ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಬಂದರೆ ಫೈನಲಿ ನಮ್ಮದು ಇವಾಗ ನರಿಗೆ ಎಲ್ಲ ಮಾಡಿರೋದು ಈ ಥರ ಕಾಣುತ್ತೆ. ಇದಾದಮೇಲೆ ಒಂದು ಹಸಿ ನಾರ ತೊಗೊಳ್ಬೋದು, ಒಂದು ನೂಲು ಇಲ್ಲ ಒಂದು ಟ್ರೈನ್ ದಾರ, ಯಾವ ದಾರ ಆಗುತ್ತೋ ಆ ದಾರನ ನೀವು ಕಂಠ ಇರಬೇಕು. ನಾವು ಒಂದು ಬೌಲ್ ಇಟ್ಟಿದ್ದೀವಲ್ಲ ಅದಕ್ಕೆ ಕಂಠ ಇರಬೇಕು. ಆ ಕಂಠಕ್ಕೆ ಬಿಗಿಯಾಗಿ ನಾವು ಇದನ್ನು ಕಟ್ಟಬೇಕಾಗುತ್ತೆ. ಮತ್ತು ಕಂಠ ಎಷ್ಟಿರುತ್ತೋ ಅಷ್ಟೇ ಒಳಗಡೆ ಕೂರೋಷ್ಟು ಬಿನ್ಗೆ ಇರಬೇಕಾಗುತ್ತೆ. ಫಸ್ಟು ಅದು ಅಳತೆ ನೋಡ್ಕೊಳ್ಳಿ. ನಮ್ಮದು ಕೆಳಗಡೆದು ಏನಿದೆ ಬೌಲು ಅದರ ಅಳತೆ ಅಷ್ಟೇ ಬಿನ್ಗೆ ಇರಬೇಕಾಗುತ್ತೆ. ಇದಾದಮೇಲೆ ನೀಟಾಗಿ ಕಟ್ಕೊಂಡಾದ್ಮೇಲೆ ನಾವು ಇವಾಗ ಪಾದಗಳನ್ನ ಹೇಗೆ ಜೋಡಿಸೋದು ಅಂತ, ಎರಡೂ ಪಾದಗಳಿಗೆ ಒಂದು ದಾರದಿಂದ ನಾವು ಟ್ಯಾಗ್ ಮಾಡ್ಕೋಬೇಕಾಗತ್ತೆ. ಟ್ಯಾಗ್ ಮಾಡಿಕೊಂಡು ಲೆಂತ್ ನೋಡಿಕೊಂಡು ಒಳಗಡೆಯಿಂದ ನಾವು ತೊಗೊಳ್ಬೇಕಾಗತ್ತೆ. ಫಸ್ಟು ನಾವಿಲ್ಲಿ ಬಲ್ಲ ಕಡೆದು ಕಾಲಿರುತ್ತಲ್ಲ, ನಮ್ಮದು ಸೆರಗದು ಏನು ಬಾರ್ಡ್ರ್ ಇರುತ್ತಲ್ಲ ಆ ಬಾರ್ಡ್ರಿಂದ ನೀವು ನೋಡ್ತಾ ಇರೋ ಹಾಗೆ ಈ ಥರ ನೀಟಾಗಿ ಕವರ್ ಮಾಡ್ಕೊಬಿಡ್ಬೋದು. ಬಟ್ ಇದೇನೋ ಕವರ್ ಮಾಡ್ಕೊಂಡ್ವಿ. ಎಡದ ಕಡೆ ಕಾಲು ಯಾವ ರೀತಿ ಕವರ್ ಮಾಡೋದು ಅಂತ ನೀವು ಆಲ್ರೆಡಿ ಯೋಚನೆ ಮಾಡ್ತಾ ಇರ್ಬೋದು. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಖಂಡಿತವಾಗೂ ಯಾವಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಅನಿಸ್ಬಿಡುತ್ತೆ ನಿಮಗೆ. ಯಾಕೆಂದರೆ ಎಷ್ಟೋ ಜನಗಳಿಗೆ ಈ ಕಡೆ ಲೆಫ್ಟ್ ಸೈಡ್ದು ಕಾಲು ಪಾದಕೆಗಳನ್ನ ಜೋಡಣೆ ಮಾಡೋಕ್ಕೆ ಬರೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೋಸ್ಕರ ಇದನ್ನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಇದ್ರದ್ದು ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ನಾವು ಸೆರಗು ಎಲ್ಲ ಸಣ್ಣದಾಗಿ ಪ್ಲೇಟ್ಸ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನರಿಗೆಗಳು ಆಲ್ಮೋಸ್ಟ್ ತುಂಬ ಸಣ್ಣದಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬಿಗ್ ಒನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಮದು ಬಿನ್ಗೆನೂ ಪುಟಾಣಿಯಾಗಿರೋದ್ರಿಂದ ತುಂಬ ದೊಡ್ಡದಾಗಿ ಹರಡ್ಕೊಂಬಿಡುತ್ತೆ. ಸ್ಪ್ರೆಡ್ ಆಗೋದ್ರಿಂದ ನಮ್ಗೆ ನೀಟಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನನ್ನ ಈ ಯೂಟ್ಯೂಬ್ ಚಾನಲ್ಲಿ ನಾನೊಂದು 4-5 ವೆರೈಟಿ ಸೀರೆಗಳನ್ನ ಉಡ್ಸೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಸ್ಯಾರಿನ ಯಾವ ರೀತಿ ಉಡಿಸ್ಬೋದು ಅಂತಲೂ ಸಹ ನಾನು ಅದರಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ. ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಉಡಿಸ್ಬೋದು, ಡಬಲ್ ಲೇಯರ್ ಸ್ಯಾರಿ ಯಾವ ರೀತಿ ಉಡಿಸ್ಬೋದು ಅಂತ. ಇದೆಲ್ಲ ಆದಮೇಲೆ ನಮ್ಮದು ಏನಿದೆ ನಾವು ಬಿನ್ಗೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಸ್ತ ಮತ್ತು ಎಲ್ಲ ರೆಡಿ ಮಾಡಿರೋದನ್ನ ನಾವು ಫಸ್ಟು ಇವಾಗ ಸೀರೆ ಉಡ್ಸಿರ್ತೀವಲ್ಲ ಅದ್ರ ಮೇಲೆ ನೀಟಾಗಿ ಇಟ್ಕೊಂಡು ಅಳತೆ ಮಧ್ಯಕ್ಕೆ ನೀಟಾಗಿ ಬರುತ್ತಾ ಅಂತೆಲ್ಲ ನೋಡಿಕೊಂಡು ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವು ನರಿಗೆ ಮಾಡಿರೋಂಥ ಸ್ಯಾರಿನ ಪಿನ್ ಮಾಡ್ಕೊಂಡಿರೋದನ್ನೆಲ್ಲ ಬಿಚ್ಚಿ ಅದನ್ನೆಲ್ಲ ಅಳತೆಗೆ ಎಷ್ಟು ಬೇಕಷ್ಟು ಸೆರಗು, ಆದಷ್ಟು ನಾವು ಸೆರಗಿಗೆ 1 ಮಾರಷ್ಟು ಬಿಟ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ನಾವು ಒಂದು ಸುತ್ತು ನೀಟಾಗಿ ತೊಗೊಂಡು ನರಿಗೆ ಮಾಡಿ ಎಲ್ಲ ಮಾಡ್ಕೊಳ್ಬೇಕು ಅಂದರೆ 1 ಮಾರು ಇರಲೇಬೇಕು. 1 ಮಾರ್ಗಿಂತ ಕಮ್ಮಿ ತೊಗೊಂಡ್ರೆ ಏನಾಗುತ್ತೆ, ನಮಗೆ ನರಿಗೆನೂ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ 1 ಮಾರು ಖಂಡಿತವಾಗೂ ತೊಗೊಳ್ಳಿ. ವೇಸ್ಟ್ ಆಗುತ್ತೆ ಅಂತ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದರೆ ನರಿಗೆ ನಾವು ಮಿಡಲಲ್ಲಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಣ್ಣದಾಗಿ ನರಿಗೆ ಮಾಡಿಕೊಂಡ್ರೆ ಪ್ಲೀಟ್ಸ್ಗಳು ತುಂಬ ಅಂದರೆ ತುಂಬ ಜಾಸ್ತಿ ಬರುತ್ತೆ.
ಇದೆಲ್ಲ ಆದಮೇಲೆ ನಮ್ಮದು ಫೈನಲ್ ಆಗಿ ಸ್ಯಾರಿ ಎಲ್ಲ ಉಡ್ಸಾಯಿತು. ನೀವು ಯೋಚನೆ ಮಾಡ್ತಿರ್ತೀರಲ್ವ ಕಾಲು ಎಲ್ಲಿಂದ ಇನ್ನೊಂದು ಕಾಲು ಎಲ್ಲಿಂದ ಹಾಕ್ತಾರೆ ಅಂತ. ನಾವು ಅಳತೆ ಏನು ಮಾಡಿಕೊಂಡು ಮಿಡಲಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ವಲ್ಲ, ಅದ್ರ ಹಿಂದ್ಗಡೆ ಅರ್ಧ ಭಾಗ ನಾವು ಸ್ಯಾರಿನ ಬಿಟ್ಟಿದ್ವಲ್ಲ, ಅದನ್ನು ಇವಾಗ ಇನ್ನೊಂದು ಕಾಲಿಗೆ ಕವರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಆಲ್ಮೋಸ್ಟ್ ಎಷ್ಟು ಸತಿ ವೇಸ್ಟ್ ಮಾಡಿರ್ತೀವಲ್ವ, ಇದು ಅವಶ್ಯಕತೆ ಇರಲ್ಲ ಅಂತ, ಬಟ್ ನಾನು ಅದನ್ನು ಈ ಕಾಲು ಜೋಡಣೆ ಮಾಡೋದಕ್ಕೆ ಯೂಸ್ ಮಾಡಿಕೊಂಡೆ. ಬಟ್ ಲೆಂತ್ ದಾರ ನಮಗೆ ಸ್ವಲ್ಪ ಜಾಸ್ತಿ ಲೆಂತ್ ತೊಗೊಂಡು ಪಾದಗಳನ್ನ ಮುಂದಕ್ಕೆ ಜಾಸ್ತಿ ತೊಗೊಂಡಿದ್ರೆ ನಮ್ಗೆ ಈಸಿ ಆಗುತ್ತೆ. ನಾವು ತುಂಬ ಟೈಟಾಗಿ ಮಾಡಿದರೆ ಪಾದಕೆಗಳನ್ನ ನಾವು ಮುಂದಕ್ಕೆ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ದಾರ ಹಾಕ್ಕೊಂಡು ಟ್ಯಾಗ್ ಮಾಡ್ಕೊಂಡಿದ್ದೀನಿ ಕಾಲುಗಳನ್ನ. ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ನೀವು ಸ್ಯಾರಿಗೆ ಕೂಡ ಜಾಯಿನ್ ಮಾಡಿಕೊಂಡು ಮುಂದಕ್ಕೆ ತೊಗೊಳ್ಬೋದು. ಯಾಕೆಂದರೆ ಏನೇ ಟ್ಯಾಗ್ ಮಾಡಿದ್ದೀವಿ ಅಂದರೆ ನಾವು ಮುಂದೆ ತೊಗೊಂಡಾಗ ಅದು ಬಿದ್ದುಬಿಡುತ್ತೆ ಅನ್ನೋ ಚಾನ್ಸಸ್ಸಿಂದ ನಾನು ದಾರ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಮ್ಗೆ ಪಾದುಕೆಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ಇನ್ನು ದೇವ್ರಿಗೆ ಅಲಂಕಾರ ಹೇಗೆ ನಾವು ಒಡವೆಗಳು ದೇವರಿಗೆ ಅಂತ ಇಟ್ಟಿರ್ತೀವಲ್ಲ, ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ಪಾದುಕೆಗಳು ಹಸ್ತಗಳು ಏನೇನಿದೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೆ ಮಹಾಲಕ್ಷ್ಮಿ ಈ ಥರ ರೆಡಿಯಾಗಿದೆ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.